ಡಿಸೆಂಬರ್ 8ರಿಂದ 19ರ ತನಕ ಚಳಿಗಾಲದ ಅಧಿವೇಶನವು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯಲಿದೆ ಎಂದು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪತ್ರಕರ್ತರ ಪ್ರಶ್ನೆಗಳಿಗೆ ಇಂದು ಉತ್ತರಿಸಿದರು. ವಿಧಾನಸಭೆ ವಿಧಾನಮಂಡಲದ ಅಧಿವೇಶನವು ಬೆಳಗಾಂನಲ್ಲಿ ನಡೆಯಲಿಕ್ಕಿದೆ. 8 ತಾರೀಕಿಂದ ಡಿಸೆಂಬರ್ 19ನೇ ತಾರೀಕುವರೆಗೆ ಕೂಡ ಈಗ ನಿಗದಿಯಾಗಿದೆ. ಇದಕ್ಕೆ ಬೇಕಾಗುವಂಥ ಎಲ್ಲ, ಯಾಕಂತ ಹೇಳಿದರೆ ಇದು ಬೆಳಗಾಂನ ಸ್ವರ್ಣಸೌಧದಲ್ಲಿ ಆಗುವಂಥದ್ದು. ಆ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುವಂತೆಲ್ಲ ನಮ್ಮ ಶಾಸಕರಿಗೆ, ಅಧಿಕಾರಿ ವರ್ಗದವರಿಗೆ, ಅದೇ ರೀತಿಯಲ್ಲಿ ಅಧಿವೇಶನ ನೋಡಲಿಕ್ಕೆ ಬರುವಂತಹ ಜನಸಾಮಾನ್ಯರು, ಗೌರವಿತರು ಅಲ್ಲಿ ಬಹುಶಃ ಎಲ್ಲ ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ. ಆ ಎಲ್ಲ ಯಾವ ರೀತಿ ಎಲ್ಲ ವ್ಯವಸ್ಥೆ ಬೇಕು, ನಮ್ಮ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಯಾವುದೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಈ ಎಲ್ಲ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆ ಮಾಡುವಾಗ ಕೆಲವೊಂದು ಜನಸಾಮಾನ್ಯರಿಗೆ ಕೂಡ ಸಣ್ಣ ಪುಟ್ಟ ತೊಂದರೆ ಆಗುವುದಿದೆ. ಆ ಸ್ಥಳೀಯ ಮಟ್ಟದ ಜನರಿಗೆ ಅದು ಆದಷ್ಟು ಕಡಿಮೆ ಮಾಡಲಿಕ್ಕೆ ಬೇಕಾಗುವಂತೆಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಮತ್ತು ಜನರ ಎಲ್ಲ ಸಹಕಾರ ಕೂಡ ನಾವು ಯಾಚಿಸಿದ್ದೇವೆ. ಪ್ರತಿ ವರ್ಷ ಕೂಡ ಬೆಳಗಾಂನ ಜನತೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ವಿಧಾನಸಭಾ ಅಧಿವೇಶನವು ಈಗ ನಿಗದಿಕ್ಕಿಂತ ಮತ್ತು ಅದು ಎಷ್ಟು ಮುಂದುವರಿಬೇಕಾ ಬೇಡವಾ, ಯಾವ ಸಬ್ಜೆಕ್ಟ್ ಹೇಗೆ ತಗೊಳ್ಬೇಕು ಈ ಎಲ್ಲ ವಿಚಾರವು ಕೂಡ BSc ಮೀಟಿಂಗ್, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ ನನ್ನ ಅಧ್ಯಕ್ಷತೆಯಲ್ಲಿ. ಅದರಲ್ಲಿ ಮುಖ್ಯಮಂತ್ರಿಗಳು, ಸರ್ಕಾರದ ಹಿರಿಯ ಸಚಿವರು, ಪ್ರತಿಪಕ್ಷದ ನಾಯಕರು ಮತ್ತು ಎಲ್ಲ ಪಕ್ಷ ಹಿರಿಯ ನಾಯಕರು ಭಾಗವಹಿಸ್ತಾರೆ. ಅದರಲ್ಲಿ ನಾವು ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು. ಅದು ಫಸ್ಟ್ ಡೇ, ಮೊದಲನೇ ದಿವಸ ಸೆಷನ್ ಆದ ತಕ್ಷಣ. ಮೊದಲನೇ ದಿವಸ ನಮ್ಮ ಅವತ್ತು ಮಧ್ಯಾಹ್ನದ 1:30 ಗಂಟೆಗೆ. ಯಾಕೆಂದರೆ ಹೇಳಿದರೆ ಪ್ರತಿಯೊಂದು ಬಿಲ್ಲು ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗಲಿಕ್ಕೆ ಮತ್ತು ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಬಿಲ್ಗಳು ಇವತ್ತು ಅಮೆಂಡ್ಮೆಂಟ್ ಆಗ್ತಾ ಇರ್ತದೆ ಕಾಲಕ್ಕೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ. ಸೊ ಮುಖ್ಯ ಉದ್ದೇಶವೇ ಚರ್ಚೆ ಮಾಡಿಕೊಂಡು ಬಿಲ್ಗಳನ್ನು ಸಮರ್ಪಕವಾಗಿ ಚರ್ಚೆ ಮಾಡಿ ಅದನ್ನು ನಾವು ಪಾಸ್ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಬೇರೆ ಬೇರೆ ಬೇಡಿಕೆಗಳು, ಸಮಸ್ಯೆಗಳು, ಇನ್ನಿತರ ವಿಚಾರ ಕೂಡ ಚರ್ಚೆ ಆಗ್ತದೆ. ಈಗ ಬರ್ತಾ ಇದೆ, ಒಂದು ಟೋಟಲ್ 6 ಬಿಲ್ಸ್ ಬಂದಿದೆ, ಇನ್ನೂ ಕೂಡ ಬರ್ತಾ ಇದೆ. ಆಸ್ ಫಾರ್ ಆಸ್ ನಾಟ್ ಬಿಲ್ ನಾವು ಮುಂದೆ ಬರ್ಬೋದು. ಈಗ ಕಳೆದ ಅಧಿವೇಶನದಲ್ಲಿ 39 ಬಿಲ್ಲಲ್ಲಿ 37 ಬಿಲ್ ಚರ್ಚೆಯಾಗಿ ಆಯಿತು. ಚರ್ಚೆ ಮಾಡಿ ಎಲ್ಲಿಯೂ ಕೂಡ ಬಾವಿಯಲ್ಲಿದ್ದಾಗ ಅಥವಾ ಪ್ರತಿಭಟನೆ ಆದಾಗ ಅಥವಾ ಪ್ರತಿಪಕ್ಷ ಅವರು ಇಲ್ಲದಿದ್ದಾಗ ಯಾವ ಬಿಲ್ ಪಾಸ್ ಆಗಲಿಲ್ಲ. ಎಲ್ಲವೂ ಕೂಡ ಯಾವುದು ಚರ್ಚೆ ಆಗಬೇಕಾ ಎಲ್ಲ ಚರ್ಚೆಯನ್ನು ಇಡೀ ಸದನ ಮಾಡಿ ಪಾಸಾಯಿತು. ಯಾವುದು ಚರ್ಚೆ ಬೇಡ ಅದು ಒಪ್ಪಿಗೆ ಕೊಟ್ಟಿದ್ದ ತಕ್ಷಣ ಪಾಸ್. ಅದು ಎಲ್ಲಿಯೂ ಕೂಡ ಒಮ್ಮತ್ತಿಲ್ಲದ ಎಲ್ಲಿಯೂ ಕೂಡ ಬಿಲ್ ಆಗಲಿಲ್ಲ. ಅದೇ ದೊಡ್ಡ ಒಂದು ವಿಚಾರ. ಹಿಸ್ಟ್ರಿಯಲ್ಲಿ ಫಸ್ಟ್ 37 ಬಿಲ್ ಒಂದು ಅಸೆಂಬ್ಲಿಯಲ್ಲಿ ಶಾರ್ಟ್ ಟೈಮಲ್ಲಿ ಇವತ್ತು ಪಾಸ್ ಆಗುವಂಥದ್ದು. ಅದು ಲಾಸ್ಟ್ ಸೆಷನ್, ಅದು ಕೂಡ ಚರ್ಚೆ ಮಾಡೋದಲ್ಲ. ಕಳೆದ ನಮ್ಮ ಒಂದು ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಅದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಅಧಿವೇಶನ ಇರುವುದು. ಬೆಳಗಾಂನಲ್ಲಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಚರ್ಚೆ ಜೊತೆಯಲ್ಲಿ ಉತ್ತರ ಕನ್ನಡಕ್ಕೆ ಹೆಚ್ಚಿನ ಮಹತ್ವವನ್ನು ಮತ್ತು ಪ್ರೋತ್ಸಾಹವನ್ನು ಕೊಡಲಾಗುವುದು, ಉತ್ತರ ಕರ್ನಾಟಕದವರಿಗೆ. ಅದಕ್ಕಾಗಿ ನಾವು ಸಪ್ರೇಟಾಗಿ ಅವ್ರಿಗೆ ಮಾತಾಡಲಿಕ್ಕೆ, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಅವಕಾಶ ಕೂಡ ಮಾಡಿ ಅದನ್ನು ಕೊಡ್ತೇವೆ. ಕಳೆದ ಸಲ ಕೂಡ ಸುಮಾರು 35ಕ್ಕಿಂತ ಹೆಚ್ಚಿನ ಶಾಸಕರು ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಸೊ ಈ ಸಲದ ಅವಕಾಶ ನಾವು ಕೊಡ್ತೇವೆ ಮತ್ತು ಶಾಸಕ ಅಟೆಂಡ್ ಆಗ್ತಾರೆ. ಆದರೂ ಕೂಡ ಇನ್ನೂ ಉತ್ತಮವಾಗಬೇಕು. ಜನರ ಸಾಮಾನ್ಯರು ಕೂಡ ಇವತ್ತು ಆ ಶಾಸಕರನ್ನು ಸದನಕ್ಕೆ ಹಾಜರಾಗಲಿಕ್ಕೆ ಕ್ಷೇತ್ರ ಜನಸಾಮಾನ್ಯರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತು ಅವರಿಗೆ ಒಂದು ಮನವಿ ಕೂಡ ಮಾಡಬೇಕು. ಮತ್ತು ಅವರಿಗೆ ಆ ಒಂದು ಸಂದರ್ಭದಲ್ಲಿ ಬೇರೆ ಒತ್ತಡ ಹಾಕಿ ಅವರಿಗೆ
ಒತ್ತಡ ಆಗ್ತದೆ, ಅವ್ರಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲದೇನಾಗ್ತದೆ, 9 ಗಂಟೆಗೆ ಶಾಸಕ ರೆಡಿ ಬರಲಿಕ್ಕೆ ಹೊರಟ್ರೆ, ನಾನೊಬ್ಬ ಶಾಸಕನಾಗಿ ಸೆಷನ್ ಕರೆಕ್ಟಾಗಿ ಹೋಗ್ಬೇಕಾದ್ರೆ ಯಾರದು ಬರ್ತಾರೆ, ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಅವರು ಬಂದಾಗ ಇವರು ಇಷ್ಟು ದೂರದಿಂದ ಬಂದಿದ್ದಾರೆ, ಇವ್ರನ್ನ ಕರ್ಕೊಂಡು ಬೇಸರ, ಇವ್ರು ನನ್ನ ಅಧಿಕಾರಿಗೆ ನಾನು ಅಸೆಂಬ್ಲಿ ಹೋಗೋ ಲೇಟ್. ಸೊ ಈ ಸೆಷನ್ ಟೈಮಲ್ಲಿ ಜನಸಾಮಾನ್ಯರಿಗೆ ಅರ್ಥ ಮತ್ತೆ ಅವಕಾಶ ಇದೆ. ಯಾವಾಗಲೂ ಕೂಡ ಕ್ಯಾಬಿನೆಟ್ ಆದ ದಿವಸ ಮಂತ್ರಿಗಳಿರ್ತಾರೆ, ಶಾಸಕರಲ್ಲಿರ್ತಾರೆ, ಅವತ್ತು ಹೋದ್ರೆ ಅವ್ರ ಕೆಲಸಗಳು ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಜನಸಾಮಾನ್ಯರು ಕೂಡ ಬೆಳಿಗ್ಗೆ ಹೊತ್ತು ಹೋಗಿ ಸೆಷನ್ ಟೈಮ್ ಹೊತ್ತು ಹೋಗಿ ಇವ್ರ ಕೆಲಸ ಮಾಡೋಕ್ಕೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋದರೆ ಶಾಸಕರು ಆ ಒಂದು ಕ್ಷೇತ್ರ ಜನಸಾಮಾನ್ಯರು ಅಂತ ಮುಲಾಜಿಂದ ಅವರಿಗೆ ಕೆಲವು ಹೋಗಲಿಕ್ಕೆ ಡಿಲೇ ಆಗ್ತದೆ. ಅದಕ್ಕೆ ಎಲ್ಲರ ಒಂದು ಭಾಗವಹಿಸಿಕೊಡೋದ್ರಲ್ಲಿ ಸಹಕಾರ ಅತ್ಯಗತ್ಯ. ನೀವು ಸ್ಪಷ್ಟೀಕರಣ ಕೊಡ್ತೀರಾ? ನೋಡಿ, ನಾನು ಇದನ್ನೆಲ್ಲ ಆದ ವಿಚಾರ ಹೇಳಿದ್ದೇನೆ, ಬರೆದು ಕೊಡಿ. ಯಾರ ಎಲ್ಲಿ ಹೋಗಿ ಮಾತ್ರ ಕೊಡ್ಲಿಕ್ಕೆ ಆಗ್ತದೆ, ರೈಟಿಂಗಲ್ಲಿ ಕೊಡಲಿ. ಇಟ್ ಇಸ್ ನಾಟ್ ಎನ್ ಇಶ್ಯೂ ಟು ಬಿ ಡಿಸ್ಕಸ್ಡ್ ಅಟ್ ಆಲ್. ಯಾವುದು ಅಲ್ಲ, ಅದು ಅಲ್ಲಿ ಯಾವುದೇ ಸಬ್ಜೆಕ್ಟ್ ಇಲ್ಲ. ಇವರು ಹೇಳ್ತಾರೆ, ಒಂದು ಉದಾಹರಣೆಗೆ ಶಾಲ್ 25,000. ಹೌದು, ಒಂದು ಗಣ್ಯ ದೊಡ್ಡ ಮಟ್ಟ ಸಾಹಿತಿಗಳು, ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು, ದೊಡ್ಡ ದೊಡ್ಡ ಬರಹಗಾರರು, ಇವರೆಲ್ಲೂ ಕೂಡ ಪ್ಯಾನಲ್ ಡಿಸ್ಕಷನ್ಗೆ ಬಂದಾಗ ಅವರಿಗೆ ನಾವು ಆರ್ಡಿನರಿ ಕೊಡಲಿಕ್ಕೆ ಆಗ್ತದಾ? ಸರ್ಕಾರ ಗೌರವಪೂರ್ವಕವಾಗಿ ಅವರು ಸ್ವೀಕರಿಸಬೇಕು, ಸತ್ಕರಿಸಬೇಕು. ಅದರ ಅರ್ಥದಲ್ಲಿ ನಾವಿದನ್ನು ಪರ್ಚೇಸ್ ಮಾಡಿದ ಎಲ್ಲಿಂದ? ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್ದಲ್ಲಿ ಪರ್ಚೇಸ್ ಮಾಡಿದ್ದು, ಸರ್ಕಾರ ಸಂಸ್ಥೆಯಿಂದ. ನಾವು ಪ್ರೈವೇಟ್ ಎಂದು ಪರ್ಚೇಸ್ ಮಾಡಲಿಲ್ಲ. ಗಿಫ್ಟ್ ಹ್ಯಾಂಡಿಕ್ರಾಫ್ಟ್ ಕೊಡುವಾಗ ಎಲ್ಲಿಂದ? ಕಾವೇರಿ ಹ್ಯಾಂಡಿಕ್ರಾಫ್ಟಿಂದಲೇ ಮಾಡಿದ್ದು. ಇದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ. ಉದಾಹರಣೆ ಅಲ್ಲ, ಅಲ್ಲ ನೋಡಿ, ರೈಟಿಂಗ್ಲಿ ಯಾರು ಎತ್ತಿದ ಆಗ್ತದ? ಸಿಲ್ಕ್ಗೆ ಅದ ನಮ್ದಲ್ಲ, ಗೌರ್ಮೆಂಟ್ದು. ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್, ಮೈಸೂರು ಸಿಲ್ಕ್ನವ್ರದ್ದೇ, ಅದು ಗೌರ್ಮೆಂಟ್ದೇ. ಇದಲ್ಲ ಯಾವುದು ನಿಮ್ಮ ಪ್ರೈವೇಟ್ ಯಾರ್ದಲ್ಲ. ಇಟ್ಸ್ ಎ ಗೌರ್ಮೆಂಟ್ ಬಾಡಿ, ಗೌರ್ಮೆಂಟ್. ಎರಡನೇದು ಮಸಾಜ್ ಚೇರ್ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಅದು ನಮ್ಮ ಕಂಪನಿ ಫ್ರೀ ಹಾಕೋದು ಸೆಷನ್ ಟೈಮಲ್ಲಿ ಫ್ರೀ ಹಾಕಿ ಅದು ಅವ್ರಿಗೆ ಅಷ್ಟೇ ಅಲ್ಲ. ಮಸಾಜ್ ಚೇರ್ ಸೆಷನ್ ಟೈಮ್ ಅವ್ರು ಬಂದು ಫ್ರೀ ಹಾಕಿ ಅವರು ಜನ ಇಟ್ಟು ಶಾಸಕರು ನೋಡ್ತಾರೆ, ಅದರಲ್ಲಿ ಬೇಕಾದ್ರೆ ಟೈಮ್ ತಗೊಳ್ತಾರೆ, ಮತ್ತು ಬೇಕಾದ್ರೆ ಮನೆಗೆ ಸ್ವಂತ ಬೇಕಾದ್ರೂ ಪರ್ಚೇಸ್ ಮಾಡ್ತಾರೆ. ಇಟ್ಸ್ ಲೈಕ್ ಮಾರ್ಕೆಟಿಂಗ್ ಹೋದೆ. ಅದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ. ಏನು ಗೊತ್ತಿಲ್ಲ ಇದಕ್ಕೆ ಕೊಡ್ತೀರಾ ಕಂಪನಿಗೆ? ನಾನು ಕೊಟ್ಟಿದ್ದೇನೆ. ನಿಮ್ಮ ಒಂದು ಕಂಪನಿಯನ್ನ ಅಲ್ಲಿ ಅಲೌ ಮಾಡಿ ಸೆಷನ್ ನೋಡಿ, ನಮಗೆ ಜನರಿಗೆ ಶಾಸಕರಿಗೆ ಸವಲತ್ತು ಕೊಡೋದು ನನ್ನ ಜವಾಬ್ದಾರಿ. ಒಂದು ಶಾಸಕರು ಎಷ್ಟು ಗಂಟೆ ಗಾಡಿಯಲ್ಲಿ ತಿರುಗ್ತಾರೆ ಗೊತ್ತುಂಟ ನಿಮಗೆ? ಅವರ ಬೆನ್ನು ಕೈಕಾಲೆಲ್ಲ ಏನಾಗ್ತದೆ ನಿಮ್ಗೆ ಪರಿಚಯ ಗೊತ್ತಿದೆಯಾ? ಇಲ್ಲ. ಅಂಥ ಸಂದರ್ಭ ಸ್ವಲ್ಪದವರೆಗೂ ರಿಲ್ಯಾಕ್ಸ್ ಮಾಡಬೇಕಲ್ಲ. ಆಗಲಿ, ಆ ಒಂದು ಸಂದರ್ಭದಲ್ಲಿ ಅವಕಾಶ ಅವರಿಗೆ. ಸ್ಪೀಕರ್ ಅಂತಾನೆ ಇರ್ತೀರಾ ಅಥವಾ ಮುಂದಿನ ಬೆಳಗಾವಿ ಸೆಷನ್ಸ್ಗೆ ಬೇರೆ ಆಗ್ತಾರೆ? ನೋಡಿ, ಈಗ ನಾನು ಸ್ಪೀಕರ್ ಆದ ನಂತರ ನನ್ನ ಪೊಲಿಟಿಕಲ್ ಚಾನೆಲ್ ಎಲ್ಲ ಕೂಡ ಬಂದಾಗಿದೆ. ಈಗ ಓನ್ಲಿ ಕಾನ್ಸ್ಟಿಟ್ಯೂಷನ್ ಚಾನಲ್ ಮಾತ್ರ ಓಪನ್. ಅದೇ ಪೊಲಿಟಿಕಲ್ ಚಾನಲ್ಸ್ ಕ್ಲೋಸ್ಡ್. ಇದಕ್ಕೆ